ವಾರ್ಡ್ ನಂಬರ್ 20 ಹಾರಗೇರಿ ಓಣಿಯಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಬೇಕೆಂದು ನಗರಸಭೆ ಸದಸ್ಯರು ದಿಗಂಬರ್ ಮಡಿವಾಳ್ ಹಾಗೂ ನಗರಸಭೆ ಪೌರಾಯುಕ್ತರು ದಲಿತರ ಓಣಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗುವುದು. ಬಂಧುಗಳೇ, ನಮ್ಮ ಹಾರಗೇರಿ ವಾರ್ಡ್ ನಂಬರ್ 20 ನಮ್ಮ ಓಣಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ದಲಿತರು ವಾಸಿಸುವ ಓಣಿಗಳೆಂದರೆ ಕೇವಲ ದಲಿತರಿಗೆಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ತೀವಿ ಅಂತ ಹೇಳುವ ಸರ್ಕಾರಗಳು ನಮ್ಮಲ್ಲಿ ಕಂಡು ಕಾಣುತ್ತಿವೆ. ಆದರೆ ದಲಿತರಿಗೆ ಓಡಾಡುವ ರಸ್ತೆಗಳಲ್ಲಿ ಆ ವಿದ್ಯುತ್ ಕಂಬಗಳಿಗೆ ವಿದ್ಯುತ್ ದೀಪ ಇರುವುದಿಲ್ಲ ಮತ್ತು ಸೂಕ್ತವಾದ ಚರಂಡಿ ವ್ಯವಸ್ಥೆ ಇರುವುದಿಲ್ಲ ಮತ್ತು ರಸ್ತೆ ಇರುವುದಿಲ್ಲ. ಜನರು ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗಬೇಕಾದರೆ ಕತ್ತಲಿನಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಹಾರಗೇರಿಯಲ್ಲಿ ಸುಮಾರು ವರ್ಷಗಳಿಂದ ನಗರಸಭೆ ಸದಸ್ಯರು ಕೇವಲ ನಾಮಕೆವಾಸ್ತೆ ಸದಸ್ಯರಾಗಿದ್ದಾರೆ. ಬಂಧುಗಳೇ, ನಮ್ಮ ಹಾರಗೇರಿಗೆ ಸಿಗಬೇಕಾದಂತಹ ಸೂಕ್ತ ಸೌಲಭ್ಯ ಸಿಗ್ತಿಲ್ಲ. ಯಾಕೆ ಈ ರೀತಿ ನಗರಸಭೆ ಸದಸ್ಯ ದಿಗಂಬರ್ ಮಡಿವಾಳ್ ಅವರು ನಿರ್ಲಕ್ಷಿಸುತ್ತಿದ್ದಾರೆ ಎಂಬುದು ನಮಗೆ ಗಮನಕ್ಕೆ ಬರ್ತಾ ಇಲ್ಲ. ಸೂಕ್ತ ಈಗಾಗಲೇ ಕೂಡಲೇ ಎಚ್ಚೆತ್ತುಕೊಂಡು ನಗರಸಭೆ ಪೌರಾಯುಕ್ತರು ಮತ್ತು ನಗರಸಭೆ ಸದಸ್ಯರಾದ ದಿಗಂಬರ್ ಮಡಿವಾಳ್ ಅವರು ನಮ್ಮ ಓಣಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಬೀದಿ ದೀಪ, ಚರಂಡಿ, ರಸ್ತೆ ಇವೆಲ್ಲ ಕಲ್ಪಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಹಾರಗೇರಿಯ ಓಣಿಯ ಸಮಸ್ತ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸೇರಿಕೊಂಡು ನಗರಸಭೆಗೆ ಮುತ್ತಿಗೆ ಹಾಕುವಂತಹ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಕೂಡಲೇ ನಮ್ಮ ಹಾರಗೇರಿ ದಲಿತರ ಓಣಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ನಾನು ಗಾಳಿಪಕ್ಕಿ ಲಾದಾಕರ್, ಹಾರಗೇರಿ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷ ಬೀದರ್. ನಮಸ್ತೆ, ನನ್ನ ಹೆಸರು ಪ್ರವೀಣ್. ನಾನು HP ಗ್ಯಾಸ್ ಅಲ್ಲಿ ಕೆಲಸ ಮಾಡ್ತೇನೆ. HP ಗ್ಯಾಸ್ ಏಜೆನ್ಸಿ ಸುಜಾತಾ ಗ್ಯಾಸ್ ಬೀದರ್ ಸರ್ವಿಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಗೆ ಯಾವುದೇ ಸಿಲಿಂಡರ್ ಬೇಕಾದರೂ ಸುಜಾತಾ ಗ್ಯಾಸ್ ಏಜೆನ್ಸಿಗೆ ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಮತ್ತೆ ಇವತ್ತು ಬುಕ್ ಮಾಡಿದ್ರೆ ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಸಿಲಿಂಡರ್ ಸಿಗುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಮತ್ತೆ 9 ಗಂಟೆ ಬೆಳಗ್ಗೆಯಿಂದ 9 ಗಂಟೆಯಿಂದ 12 ಗಂಟೆ ಒಳಗೆ ಮಾಡಿದ್ರೆ ಅವತ್ತೇ ಸಿಲಿಂಡರ್ ರಿಫಿಲ್ ನಿಮಗೆ ಸಿಗುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಸುಜಾತಾ ಗ್ಯಾಸ್ ಏಜೆನ್ಸಿ ಇದೆ. ಯಾರಿಗೆ ಬೇಕಾದರೂ ಬುಕ್ ಮಾಡಿ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಮತ್ತೆ ಹೊಸ ಕನೆಕ್ಷನ್ ಬೇಕಾದರೂ ಕೊಡುತ್ತೇವೆ. ಆದ ಕಾರಣ ನಮ್ಮಲ್ಲಿ ಬಂದು ಸುಜಾತಾ ಗ್ಯಾಸ್ ಆಫೀಸ್ಗೆ ಯಾರ ಹತ್ರ ಸಿಲಿಂಡರ್ ಇಲ್ಲವೋ ಅವರು ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ.